ವಿಧಾನಸಭೆಯಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ನಮಗೆ ದೊರೆತಿತ್ತು. ಆರ್ ನಾರಾಯಣರವರು ಬಹಳ ಆತ್ಮೀಯರು. ನಿನ್ನೆ ತಾನೇ ಕೃಷ್ಣರವರ ಅಂತ್ಯಕ್ರಿಯೆ ಮುಗಿಸಿ ಬಂದಿದ್ದೀನಿ. ನಾನು ಅವ್ರ ಬಗ್ಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇದ್ರ ಜೊತೆನೇ ಒಂದು 5 ನಿಮಿಷ ಅವರು ಬರ್ತದೆ, 5 ನಿಮಿಷ ಅವ್ರ ಜೊತೆ ವಿಚಾರನ ಮಾತಾಡಬೇಕು ಅಂತ ಬಯಸ್ತಾ ಇದ್ದೀನಿ. ತಮ್ಮ ಅನುಮತಿ ಕೇಳಿ. ನಾರಾಯಣರವರು ಅವ್ರ ಮದುವೆ ಆಗಿರಲಿಲ್ಲ, ಬ್ಯಾಚುಲರ್ ಆಗಿ ಉಳ್ಕೊಂಡಿದ್ರು. ಆಯ್ತು, ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿದ್ದು ಹೇಳ್ತಾ ಇದ್ದೀನಿ. ನೀವು 1 ಅವರು ಏನಿವೆ ನಮ್ ದಾಖಲೆ ಇಲ್ಲ. ಓಕೆ, ಅವರು ಅನ್ಮ್ಯಾರಿಡ್ ಏನು ಒಟ್ಟೊಳಗೆ ಮದುವೆ ದಾಖಲೆ ಇಲ್ಲ. ಅಧ್ಯಕ್ಷ ಪಕ್ಷದ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ. ಒಂದು ನಿಮಿಷ ಪ್ಲೀಸ್. ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಾನು, ಜಯಚಂದ್ರ ಅವರು, ಮುದ್ದನ್ಮೇಗೌಡರು ನಾವೆಲ್ಲ ಜೊತೆಗೆ ಬಹಳ ಆತ್ಮೀಯವಾಗಿ ಕಾಲ ಕಳೆದವರು. ವಿದೇಶಕ್ಕೆಲ್ಲ ಜೊತೆಲಿ ಪ್ರವಾಸ ಮಾಡಿರೋರು ನಾವು ಎಲ್ಲ ಕೂಡ ಇದೆ. ಬಟ್ ಯಾವತ್ತೂ ಕೂಡ ಪಕ್ಷದ ನಿಷ್ಠೆಗೆ ಅವರು ಕೂಡ ಒಂದು ದೊಡ್ಡ ಹೆಸರು. ಶ್ರೀ ಆರ್ ನಾರಾಯಣರವರು ನಮ್ಮ ಆತ್ಮೀಯರಾಗಿದ್ದರು. ಸೊ ಕ್ಷೇತ್ರ ವಿಂಗಡಣೆ ಆಯಿತು, ಅವ್ರಿಗೆ ಮತ್ತೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿಲ್ಲ. ಸೊ ಅದಕ್ಕೆ ಅವರ ಆರೋಗ್ಯ ಮಧ್ಯ ಸ್ವಲ್ಪ ಭಾಳ ಕೆಟ್ಟಿತ್ತು ಅಂತ ತಿಳಿದಿತ್ತು. ಮಧ್ಯ ಒಂದು 4-5 ತಿಂಗಳಲ್ಲಿ ನನಗೇನಾದ್ರು ಒಂದು ಪಾರ್ಲಿಮೆಂಟ್ ಅವಕಾಶ ಮಾಡಿಕೊಡು ಅಂತ ಬಂದು ಕೇಳಿದ್ರು. ಬಟ್ ಆರೋಗ್ಯದ ಪರಿಸ್ಥಿತಿ ನೋಡಿ ಮಾಡೋಕ್ಕಾಗಲಿಲ್ಲ. ನನಗೆ ಇವತ್ತು ಬೆಳಗ್ಗೆ ನಿಮ್ಮ ಚೇಂಬರಲ್ಲಿ ಕೂತಾಗ ನನಗೆ ಈ ರೀತಿ ಆಯಿತು ಅಂತೇಳಿ ನಮ್ಮ ಜಯಚಂದ್ರ ಅವರು ತಿಳಿಸಿದ್ರು. ಈ ರೀತಿ ಆಯಿತು ಅಂತ ಜಯಚಂದ್ರ ಅವರು ನನಗೆ ತಿಳಿಸಿದ್ರು. ಸೊ ಇವತ್ತು ತಾವು ಕೂಡ ಇದಕ್ಕೆ ನಮಗೆ ಸಂತಾಪ ಮಾಡಲು ಸಿಕ್ಕಿದ್ದೀರಿ. ಭಗವಂತ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಕುಟುಂಬ ಅಂದರೆ ಭಾಳ ಅನ್ಯಾಯಗಳಿದ್ದಾರೆ, ಅವ್ರಿಗೆ ಸಂಬಂಧಿಕರಿದ್ದಾರೆ. ನಾವು ಎಲ್ಲ ಅವರ ಆತ್ಮೀಯರು. ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಜಯಣ್ಣ ಅವರು ಕೂಡ ಭಾಳ ಸಜ್ಜನಿಕೆಗೆ ಆತ ಕೂಡ ಭಾಳ ವಿಧಾನಸಭೆಯಲ್ಲಿ ಕೂಡ ಅವರು 2 ಬಾರಿ ಇದ್ದರು. ಅವರು ಕೂಡ 2 ಬಾರಿ ಇದ್ದರು. ಅಸೆಂಬ್ಲಿ ಟಿಕೆಟ್ ಕೇಳಕ್ಕೆ ಬಂದರು. ನಾನು ಕಷ್ಟ ಆಗ್ಬೋದು, ಭಾಳ ಜನಪ್ರಿಯತೆ ಇತ್ತು. ಅವ್ರು ಕೇಳಿದಾಗ ಪಕ್ಷ ಏನು ತೀರ್ಮಾನ ಮಾಡ್ತಿದ್ದಾಗೆ ಒಪ್ಕೊಳ್ತೀನಿ ಅಂತ ಹೇಳಿದ್ರು. ಸೊ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಕೃಷ್ಣಮೂರ್ತಿಯವರು ಕೂಡ ಅಂತ ತೀರ್ಮಾನ ಮಾಡಿದ್ರು. ಆಗ ಕೂಡ ನನ್ನ ಬಗ್ಗೆ ಗಮನಿಸಿ ಅಂತೇಳಿ ಅವರು ಕೂಡ ಬಿಟ್ಟು ಇವತ್ತು ನಾವು ಅವ್ರನ್ನ ವೇರೋಸಿಂಗ್ ಕಾರ್ಪೊರೇಷನ್ ಚೇರ್ಮನನ್ನು ಅವ್ರನ್ನ ಈಗ ತಾನೇ ನಾವು ಮಾಡಿದ್ದು. ಅವರು ಕೂಡ ನಾನು ಪಾಲ್ಗೊಳ್ಳೋಕ್ಕಾಗಲಿಲ್ಲ ಅನೇಕ ಕಾರಣದಿಂದ. ಸೊ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕೃಷ್ಣ ಸಾಹೇಬರು ವಿಚಾರ, ಕೃಷ್ಣ ಸಾಹೇಬರು ಅಧ್ಯಕ್ಷರೇ, ಬಹುಶಃ ನಾನು ಮಾತಾಡಲೇಬೇಕಾಗ್ತದೆ. ಮೊನ್ನೆ ನಾನು ಇರೋಕ್ಕಾಗಲಿಲ್ಲ. ತಕ್ಷಣ ನನಗೆ ಬೆಳಗ್ಗೆ 3 ಗಂಟೆಗೆ ವಿಷಯ ಬಂತು. ನನಗೆ ಬಂದ ತಕ್ಷಣ ನಾನು ವಾಪಸ್ ಬೆಳಗ್ಗೆ ಹೋಗಬೇಕಾಯಿತು. ನಾವು ಭಾಳ ವರ್ಷದ ರಾಜಕೀಯದ ನಂಟು, ಜೊತೆಗೆ ನನಗೆ ಸಂಬಂಧ, ಎರಡೂ ಕೂಡ ಬೀಗ್ತನ, ಇವೆರಡೂ ಕೂಡ ಮಾಡಿದ್ವಿ. ಕೃಷ್ಣರವರ ಸಾವು ನನಗೆ ದುಃಖ ತರಲಿಲ್ಲ, ನನಗೆ ಸಂತೋಷ ತಂದಿದೆ. ಯಾಕೆಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾವತ್ತಾರು ಸಾಯಲೇಬೇಕು. ಅವರು 92 ವರ್ಷ ಅವರ ಜೀವನ, ಭಗವಂತ ನಮ್ಗೆ ಶಕ್ತಿ ಕೊಡ್ತಾನೆ ಅನ್ನೋ ನನಗೆ ಗೊತ್ತಿಲ್ಲ. 92 ವರ್ಷ, ಒಂದು 4-5 ತಿಂಗಳು ಸ್ವಲ್ಪ ಆರೋಗ್ಯ ಅವ್ರಿಗೆ ಕೆಟ್ಟಿತ್ತು. ಅದು ಬಿಟ್ಟರೆ ಪ್ರತಿ ದಿನನೂ ಕೂಡ ಅವರ ಲವಲವಿಕೆ, ಅವರ ಶೈಲಿ, ಅವರ ಉಡುಪು, ಅವರ ಬದುಕು ಎಲ್ಲ ಕೂಡ ಲೈಫ್ ಸ್ಟೈಲಿಂದ ಹಿಡಿದು ರಾಜಕಾರಣ ನಾನು ಕಳೆದ ಒಂದು 30-40 ವರ್ಷ ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಇಡೀ ನಮ್ಮೆಲ್ಲರೂ ಕೂಡ ಒಂದು ಆಕರ್ಷಣೀಯ ವ್ಯಕ್ತಿ. ನಿಮ್ಮ ಸ್ಥಾನದಲ್ಲಿ ಅವ್ರು ಕೂತಿದ್ರು ಅಧ್ಯಕ್ಷರೇ. ನಾನು ಮೊದಲು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ಅಶೋಕ್ರವರೇ, ನಾನು ಕೃಷ್ಣರವ್ರಿಗೆ ನನಗೆ ರಾಜಕಾರಣದಲ್ಲಿ ನಾನು ಕೃಷ್ಣರವರಿಂದ ರಾಜಕಾರಣ ಬೆಳಿಲಿಲ್ಲ, ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು. ಬಂಗಾರಪ್ಪನವ್ರನ್ನ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು. ಅವರು ರಾಜೀನಾಮೆ ಕೊಟ್ಟರು. ನಾನು ನಮ್ಮ ಕೊಡಗಿನ ಬೆಳ್ಳಿಯಪ್ಪನವರು ಇಬ್ಬರು ಹೋಗಿ ಬಂಗಾರಪ್ಪನವ್ರನ್ನ ಕೇಳ್ದೋ, ಏನು ಮಾಡಬೇಕು ಮುಂದಕ್ಕೆ, ಏನು ಮಾಡಬೇಕು ಅಂತ. ಅವರು ಇನ್ನೂ ರೆಸಿಗ್ನೇಷನ್ ಕೊಟ್ಟಿರಲಿಲ್ಲ. ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು. ಕೊನೆಗೆ ಇಬ್ಬರಿಗೂ, ಬೆಳ್ಳಿಯಪ್ಪ ಇಬ್ಬರಿಗೂ ಬಂಗಾರಪ್ಪನ ಹೇಳಿದ್ರು, ನೀವಿಬ್ಬರು ಹೋಗಿ ಎಸ್ ಎಂ ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು.
ಆಗ ನಾನು ಎಸ್ ಎಂ ಕೃಷ್ಣ ಅವ್ರ ಜೊತೆ ಹೋದ್ರು. ರಾಜಕಾರಣದಲ್ಲಿ ಅವ್ರು ಇದ್ರು, ನಾನು MLA ಆಗಿದ್ದೆ, ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು. ಬಟ್ ಪೊಲಿಟಿಕಲಿ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಅವ್ರು ನೆಕ್ಸ್ಟು ಒಂದು ಪಾರ್ಟಿ ಮಾಡಿದ್ರು ಬಂಗಾರಪ್ಪನವರು. ಅವತ್ತು ನಮ್ಮನ್ನ ಬನ್ನಿ ಅಂತ ಕರೀಲಿಲ್ಲ, ಕೃಷ್ಣ ಅವ್ರ ಹತ್ರಕ್ಕೆ ಕಳಿಸ್ಕೊಟ್ರು. ಅದಾದಮೇಲೆ ಅವ್ರ ಜೊತೆ ಉಳ್ಕೊಂಡು ಈ ಕೊನೆ ಪಯಣದಂದುವರೆಗೂ ಕೂಡ ನಾನು ಅವ್ರ ಜೊತೆಲಿ ಬಂದಿದ್ದೇನೆ. ನಾನು ಅವ್ರು ಕರೀಲೇ ಇಲ್ಲ, ಅವರು ಕರೀಲಿಲ್ಲ, ನೀವು ಕರೀಲಿಲ್ಲ. ನೀವು ಬಿರು ಕರೆದಿದ್ರೆ ನೋಡ್ಬೋದಾಯ್ತು. ನಿಮಿಷ ಇರಿ ಸ್ವಾಮಿ ಅಧ್ಯಕ್ಷರೇ. ಎಸ್ ಎಂ ಕೃಷ್ಣರವರಿಗೂ ನನಗೂ ಸಂಬಂಧ ತಮಗೂ ಎಲ್ಲ ಗೊತ್ತಿದೆ, ಬೇರೆಯವ್ರಿಗೆಲ್ಲ ಗೊತ್ತಿದೆ. ತಂದೆ ಮಗನ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಅವ್ರ ಜೊತೆ ಸೇರಿದ ಮೇಲೆ ಇಲ್ಲಿವರೆಗೂ ಕೂಡ ಒಂದು 2-3 ವಿಚಾರದಲ್ಲಿ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ. ಅದನ್ನು ಏನು ಅಂತ ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಹೋಗುದಿಲ್ಲ. ಕೆಲವು ತೀರ್ಮಾನಗಳು ಮಾಡಿದ್ದು ಸರಿ ಇಲ್ಲ ಅಂತ ನಾನು ಆವತ್ತೂ ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಆದರೆ ಬೇರೆ ರಾಜಕಾರಣದಲ್ಲಿ ನಾವು ನೋಡಿದ್ದೇವಲ್ಲ, ನಮಗೆ ಇಷ್ಟೋ ರಾಜಕಾರಣದಲ್ಲಿ ನಾವು ಸಾವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾವು ಎಲ್ಲರಿಗೂ ಬಂದೇ ಬರ್ತದೆ. ಎಂಥವರು ದೇವ್ರಿಗೂ ಬಂದಿದೆ, ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಸಾವುಗಳು ಬಂದಿದೆ. ದೇವ್ರಿಗೂ ಕೂಡ ಸಾವನ್ನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಕೊನೆಗೆ ಆಶೀರ್ವಾದಗಳು ಮಾಡೋದು ಕೂಡ ಸಾವೇ ಇಲ್ಲ ಅಂದ್ರೂ ಕೂಡ ಯಾರು ಸಾವು ನಿಲ್ಲಿಸಿಲ್ಲ. ಒಂದು ಕಡೆ ಬೇಕಾದಷ್ಟು ಪುರಾಣಗಳು ನಾವು ನೋಡಿದ್ದೇವೆ. ಹಂಗೆ ಇವತ್ತು ಆ ಬದುಕಿನಲ್ಲಿ ವಿವೇಕಾನಂದರು ಒಂದು ಕಡೆ ಒಂದು ಮಾತಾಡ್ತಾರೆ, ಸಾಧನೆ ಇಲ್ಲದೆ ಸತ್ತರಿಗೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿ ಅವಮಾನ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು. ಹಂಗೆ ಇವತ್ತು ಬಹಳ ಆದರ್ಶವನ್ನ ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಏನು ಮಾಡಿದ್ರು ಅನ್ನೋದು ದೊಡ್ಡ ಬಹುಶಃ ಎಲ್ಲ ನನ್ನ ಸ್ನೇಹಿತರುಗಳು ಚರ್ಚೆ ಮಾಡಿದ್ದಾರೆ. ಅವರ ಕಾಲದಲ್ಲಿ ನಾನು ಮದ್ದೂರಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರು. ಆಗದ ಕಾಲದಲ್ಲಿ ದೇವರಾಜರ ಕಾಲದಲ್ಲಿ ಅದನ್ನೆಲ್ಲ ನಾನು ಹೇಳಕ್ ಹೋಗಲ್ಲ. ಆ 5 ವರ್ಷ ಅವ್ರ ರಾಜಕೀಯ ಸೋತ ಮೇಲೆ, ಮದ್ದೂರಿನಲ್ಲಿ ಅಸೆಂಬ್ಲಿ ಸೋತ ಮೇಲೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು, ಇರಿಗೇಷನ್ ಮಿನಿಸ್ಟರ್ ಆಗಿ, ಅವರು ಪವರ್ ಮಿನಿಸ್ಟರ್ ಆಗಿದ್ಕೊಂಡು ಮಹೇಶ್ವರ ಮೇಲೆ ಅವರು ಚುನಾವಣೆಯಲ್ಲಿ ಸೋತರು. ಸೋತ ನಂತರ ಮತ್ತೆ ನಂದು ಅವ್ರದ ರಾಜಕಾರಣದ ಬದುಕು ಒಂದು ಜೊತೆಗೆ ಹೋಗಿ ರಾಜ್ಯಸಭಾ ಮೆಂಬರು, ಸಿಟ್ಟಿಂಗ್ ಮೆಂಬರ್ ಇದ್ದಂಥ ಜಿ.ವೈ. ಕೃಷ್ಣನ್ನ ತಪ್ಪಿಸ್ಬೇಕಾದ್ರೆ ಇಲ್ಲೇ ಜಯಚಂದ್ರ ಇದ್ದಾರೆ, ಅವ್ರಿಗೆ ಜಿಲ್ಲಾ ಪಂಚಾಯತಿ ಇದನ್ನ ರಾಜ್ಯಸಭಾ ಮೆಂಬರ್ ಮಾಡಬೇಕು ಅಂತ ನನ್ನನ್ನು ಕಳಿಸ್ಕೊಟ್ರು. ನಾನು ಜಯಚಂದ್ರ ಇಬ್ಬರು ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಿದ್ರು. ಇಬ್ಬರು ಹೋಗಿ ನಾನು ಹೇಳಿದೆ ನರಸಿಂಹರಾಯರಿಗೆ, ನೀವು ಎಸ್ ಎಂ ಕೃಷ್ಣರವ್ರಿಗೆ ಟಿಕೆಟ್ ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ, ನಾನು ಇಂಡಿಪೆಂಡೆಂಟ್ ಮೆಂಬರ್, ನನಗೆ ಕಾಂಗ್ರೆಸ್ ಪಾರ್ಟಿ ಅವ್ರು ಟಿಕೆಟ್ ಕೊಟ್ಟಿರಲಿಲ್ಲ ಕೆಲವು ಪೊಲಿಟಿಕಲ್ ಡಿಫ್ರೆನ್ಸಿಂದ. ಸೊ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ನಾನು ಕಾಂಗ್ರೆಸ್ ಪಾರ್ಟಿಲಿ ನಿಂತ್ಕೊಂಡೆ, ರೆಬೆಲ್ ಕಾಂಗ್ರೆಸ್ ಆಗಿ ನಿಂತ್ಕೊಂಡು ಚುನಾವಣೆ ಗೆದ್ದೆ. ಒಂದು 5 ಜನ ಗುಂಪು ಮಾಡ್ಕೊಂಡಿದ್ದೆ. ನನಗೆ ಇದನ್ನೆಲ್ಲ ತಲೆಯಲ್ಲಿತ್ತು, ನನಗೆ ಗುಂಪು ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ ಪಾರ್ಟಿಗೆ 36 ಸೀಟ್ ಮಾತ್ರ ಆವತ್ತಿನ ಕಾಲದಲ್ಲಿ ಇತ್ತು. ಇದಂಥ ಸಂದರ್ಭದಲ್ಲಿ ಕೊನೆಗೆ ಯಾವುದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಬೇಕು ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಆವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು ಜಯಚಂದ್ರ ಇಬ್ಬರು ಹೋದಾಗ ನರಸಿಂಹರಾಯರು ನನಗೆ, ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಕೇಳಿದ್ರು. ನಾನು ಓಟ್ ಹಾಕೋದಿಲ್ಲ ಸ್ವಾಮಿ ಅಂದೆ ಪ್ರೈಮ್ ಮಿನಿಸ್ಟರ್ಗೆ. ಯಾಕೆ? ನೀವು ಎಸ್ ಎಂ ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ, ಇಲ್ಲ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದೆ. ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾರೆ ಜಿ.ವೈ. ಕೃಷ್ಣನು, ನಾನು ಹೆಂಗೆ ಇದು ತಪ್ಸಕ್ಕಾಗ್ತದೆ ಅಂತ ಹೇಳಿದ್ರು. ನೀವು ಏನಾದ್ರು ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ. ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನಂದ ಸ್ವಾಮೀಜಿಯವರು, ಅವ್ರ MP ಅವರು, ನಂಗೆ ಮಾತಾಡಕ್ಕೆ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ, ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು. ಅವ್ರು ಹೇಳಿದ್ರು ಕನ್ನಡ ಇಲ್ಲ ಬಾಬು ಮಾತಾಡಲಿ, ಯು ಸ್ಪೀಕ್ ಬಾಬು, ಇವು ಮಾತಾಡಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು. ಅವರು ಹೇಳಿದ ತಕ್ಷಣ ನಾನು ಹೇಳಿದೆ, ನೀವು ಕೊಟ್ಟರೆ ಕೃಷ್ಣ ಅವ್ರು ಕೊಟ್ಟರೆ ಓಟ್ ಹಾಕ್ತೀವಿ ನಾವು 5 ಜನ, ಇಲ್ಲ ಅಂದ್ರೆ ನಾವು ಓಟ್ ಹಾಕೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರನ್ನ ತಪ್ಪಿಸಿ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು. ಅವ್ರು ರಾಜ್ಯಸಭಾ ಮೆಂಬರ್ ಆದರು. ಅದಾದಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಆಯ್ಕೆ ಆಯಿತು. ಪಕ್ಷದ ಅಧ್ಯಕ್ಷರಿಗೂ ಪಾಪ ಧರಮ್ ಸಿಂಗ್ ಇದ್ದರು, ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟರಿ. ಬಟ್ ಎಸ್ ಎಂ ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು, ಜಯಚಂದ್ರ, CM ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಜಲ್ 3 ತಿಂಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ. ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ. ಅಧ್ಯಕ್ಷರಾದರು, ಕೊನೆಗೆ ಪಾಂಚಜನ್ಯ ಮಾಡ್ದ. ಪಾಂಚಜನ್ಯ ಮುಗಿದ್ಮೇಲೆ ನಮ್ಮ ಸರ್ಕಾರನೂ ಬಂತು, ಎಲ್ಲ ಆಯಿತು. ಅದಾದಮೇಲೆ ಮಂತ್ರಿಮಂಡಲ ಮಾಡಬೇಕಾಯ್ತು.
ಮಂತ್ರಿಮಂಡಲ ನಡೀತು. ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಎಲ್ಲರಿಗೂ ಯಾರು ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿಮಂಡಲನ ಬರೆದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಇದಕ್ಕೆ ಹೈಕಮಾಂಡ್ಗೆ. ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನು ಇಲ್ಲ, ಇಬ್ರು ಇಲ್ಲ, ಬರೀ 9 ಜನ ಮಂತ್ರಿ SM ಕೃಷ್ಣ ಗೌರ್ಮೆಂಟಲ್ಲಿ. ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾವಿಬ್ರು ಇದರಲ್ಲಿದ್ದೆ. ಮಂತ್ರಿ ಬರ್ದವ್ರು ನಾನು, ಪೋರ್ಟ್ಫೋಲಿಯೋ ಯಾವ ಕೊಡಬೇಕು ಅಂತ ಬರ್ದವ್ರು ನಾನು, ಟೈಪ್ ಮಾಡಿಸೋರು ನಾನು. ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ 9 ಜನ ತಗೊಳ್ಳೋದು, ಎಲ್ಲ ಜಾತಿಗೂ ಒಂದೊಂದು. ನಮ್ಮ ಜಾತಿಲಿ ಶ್ರೀಕಂಠಯ್ಯ ಅಂತ ಒಬ್ಬರೇ, ಮಿಕ್ಕಿದ್ದು ಯಾರು ಇಲ್ಲ ಅಂತ. ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್. ನನಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರೆ ನನಗೆ. ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ, ಗುರುಗಳೇ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ PA ನನಗೆ ಫೋನ್ ಮಾಡಿದೆ. ಇವತ್ತು ಆ PA ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು. ಒಬ್ಬ PA ಶ್ರೀಧರ್ ಅಲ್ಲ, ಬೇರೆ ಒಬ್ಬ PA PS ಇದ್ದು ಇಟ್ಕೊಂಡಿದ್ದೀನಿ. ಸೊ ನಾನು ಜಯಚಂದ್ರ ಇಬ್ಬರು ಬಾಕ್ಲು ಒದ್ದಿದ್ದೆ ನಾನು.